ಅಮೆರಿಕದ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಚೀನಾದಲ್ಲಾಗಿರೋ ಮೋದಿ, ಶಿ ಜಿನ್ಪಿಂಗ್, ಪುಟಿನ್ ಸಮಾಗಮ ಕಂಡು ಅಮೆರಿಕ ನಿದ್ದೆ ಹಾರಿ ಹೋಗಿದೆ. ಅದರಲ್ಲೂ ಪುಟಿನ್ ಮೋದಿ ನಡುವಿನ ದೋಸ್ತಿ ಅಮೆರಿಕ ಕನಲಿ ಹೋಗುವಂತೆ ಮಾಡಿದೆ. ಟ್ರಂಪ್ ಆಪ್ತ ಭಾರತ ಮತ್ತು ರಷ್ಯಾ ನಡುವಿನ ತೈಲ ವ್ಯಾಪಾರಕ್ಕೆ ಜಾತಿ ಬಣ್ಣ ಬಳಿದು ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಚೀನಾದಲ್ಲಿ ಮೋದಿ ಪುಟಿನ್ ದೋಸ್ತಿ ಜುಗಲ್ಬಂದಿ. ಆಪ್ತ ಸ್ನೇಹಿತ ಮೋದಿಗೆ ಕಾರ್ನಲ್ಲಿ ಡ್ರಾಪ್ ನೀಡಿದ ಪುಟಿನ್. ಮೋದಿ, ಶಿ, ಪುಟಿನ್ ಭೇಟಿ, ಅಮೆರಿಕ ಉರಿಯುರಿ. ಐತಿಹಾಸಿಕ ಸಮಾಗಮ. ಮೋದಿ, ಪುಟಿನ್, ಶಿ ಜಿನ್ಪಿಂಗ್ ಐತಿಹಾಸಿಕ ಸಮಾಗಮ ಅಮೆರಿಕದ ಹೊಟ್ಟೆಗೆ ಬೆಂಕಿ ಬೀಳುವಂತೆ ಮಾಡಿದೆ. ಅಮೆರಿಕದ ಸುಂಕದ ಪ್ರಹಾರದ ಮಧ್ಯೆ ಮೋದಿ, ಪುಟಿನ್, ಶಿ ಜಿನ್ಪಿಂಗ್ ನಡುವಿನ ಈ ನಂಟು ಅಮೆರಿಕದ ನಿದ್ದೆ ಹಾರಿ ಹೋಗಿದೆ. ಅದರಲ್ಲೂ ಪುಟಿನ್ ಮೋದಿ ನಡುವಿನ ಈ ದೋಸ್ತಿ ಅಮೆರಿಕ ಕನಲಿ ಹೋಗುವಂತೆ ಮಾಡಿದೆ. ಚೀನಾದ ತಿಯಾಂಜಿಂಗ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ಮೋದಿ ಪುಟಿನ್ ಫ್ರೆಂಡ್ಶಿಪ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಮೋದಿ ಪುಟಿನ್ ಕೈ ಹಿಡಿದು ಓಡಾಡಿದ್ದಾರೆ. ಸಭೆಯಲ್ಲಿ ಜೊತೆಯಾಗಿ ನಿಂತು ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಪುಟಿನ್ ಆಪ್ತ ಸ್ನೇಹಿತ ಮೋದಿಗೆ ತಮ್ಮ ಕಾರ್ನಲ್ಲೇ ಡ್ರಾಪ್ ನೀಡಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆ ಅನ್ನೋ ಕಾರಣಕ್ಕೆ ಟ್ರಂಪ್ ಭಾರತದ ಮೇಲೆ 50% ಸುಂಕದ ಪ್ರಹಾರ ನಡೆಸಿದ್ರು. ಟ್ರಂಪ್ ಸುಂಕ ಹುಚ್ಚಾಟ ಎಲ್ಲ ಋತುಗಳ ಸ್ನೇಹಿತರಾದ ಭಾರತ ಮತ್ತು ರಷ್ಯಾವನ್ನ ಮತ್ತಷ್ಟು ಹತ್ತಿರ ತಂದಿದೆ. ಅಚ್ಚರಿ ಅಂದ್ರೆ ಟ್ರಂಪ್ ಕಾರಣದಿಂದ ಭಾರತ ಮತ್ತು ಚೀನಾ ಕೂಡ ಹತ್ತಿರವಾಗಿವೆ. ಭಾನುವಾರ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮೋದಿ ಭೇಟಿಯಾಗಿದ್ರು. ಸ್ನೇಹ ಮಂತ್ರ ಜಪಿಸಿದ್ರು. ಆನೆ ಮತ್ತು ಡ್ರ್ಯಾಗನ್ ಜೊತೆಯಾಗಿ ಕುಣಿಯಬೇಕು ಅಂತ ಶಿ ಜಿನ್ಪಿಂಗ್ ಕರೆ ನೀಡಿದ್ರು. ಸೋಮವಾರ ಮೋದಿ ಪುಟಿನ್ ಒಗ್ಗಟ್ಟು ಪ್ರದರ್ಶಿಸಿ ಅಮೆರಿಕಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. 40 ನಿಮಿಷಗಳ ಕಾಲ ದ್ವಿಪಕ್ಷೀಯ ಮಾತುಕತೆ ವೇಳೆ ಮೋದಿ ಭಾರತಕ್ಕೆ ಬರುವಂತೆ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಆಮಂತ್ರಣ ನೀಡಿದ್ದಾರೆ. कठिन से कठिन परिस्थितियों में भी भारत और रूस हमेशा कंधे से कंधा मिलाकर चले हैं. हमारा करीबी सहयोग न केवल दोनों देशों के लोगों के लिए बल्कि वैश्विक शांति, स्थिरता और समृद्धि के लिए महत्वपूर्ण है. एक्सेलेंसी, यूक्रेन में चल रहे संघर्ष के विषय में हम लगातार चर्चा करते रहे हैं. हाल में किए गए शांति के सभी प्रयासों का हम स्वागत करते हैं. ರಷ್ಯಾದಿಂದ ಭಾರತ ತೈಲ ಖರೀದಿ ಬ್ರಾಹ್ಮಣರಿಗೆ ಲಾಭ ಎಂದ ಟ್ರಂಪ್ ಆಪ್ತ. ಭಾರತ, ಚೀನಾ, ರಷ್ಯಾ ನಡುವಿನ ಈ ದೋಸ್ತಿಯಿಂದ ಅಮೆರಿಕದ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಟ್ರಂಪ್ ವ್ಯಾಪಾರ ಸಲಹೆಗಾರ ರಷ್ಯಾದಿಂದ ಭಾರತ ತೈಲ ಖರೀದಿಗೆ ಜಾತಿಯ ಬಣ್ಣ ಬಳಿದಿದ್ದಾರೆ. ರಷ್ಯಾದಿಂದ ತೈಲ ಖರೀದಿಯಿಂದ ಭಾರತದಲ್ಲಿ ಬ್ರಾಹ್ಮಣರೇ ಲಾಭವನ್ನ ಗಳಿಸುತ್ತಿದ್ದಾರೆ ಅಂತ ಟ್ರಂಪ್ ವ್ಯಾಪಾರ ಸಲಹೆಗಾರ ಪೀಟರ್ ನವಾರೋ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. The Indian people, please understand what's going on here. You got Brahmins profiteering at the expense of the Indian people. We need that to stop. ಹೀಗೆ ಟ್ರಂಪ್ ಆಪ್ತ ವ್ಯಾಪಾರದ ನಡುವೆ ಜಾತಿ ವಿಚಾರ ತಂದಿರೋದು ತೀವ್ರ ಟೀಕೆಗೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9